ದೇಶಾದ್ಯಂತ ಏನಾಗ್ತಾ ಇದೆ, ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗೆ ದೊಡ್ಡ ಒಂದು ಸಂಚಲನ ಸುದ್ದಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಆಭರಣ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಕೇಂದ್ರ ಮೋದಿ ಸರ್ಕಾರದ ಹೊಸ ನಿಯಮದ ಪ್ರಕಾರ ಈ ತಪ್ಪು ಮಾಡಿದ್ರೆ ನಿಮಗೆ ದಂಡ ಕೂಡ ಬೀಳ್ಬಹುದು. ಬಂಗಾರ ಮನೆಯಲ್ಲಿ ಎಷ್ಟು ಇಡಬಹುದು ನೀವು ಅಂದ್ರೆ ವೀಕ್ಷಕರೇ, ಮನೆಯಲ್ಲಿ ಬಂಗಾರ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ಹೊಸ ನಿಯಮ ಕೂಡ ಆಭರಣ ಖರೀದಿ ಮಾಡೋರ್ಗೆ ಹಾಲ್ ಮಾರ್ಕ್ ಇದ್ರೆ ಸಾಲದು, ಮತ್ತೊಂದು ಹೊಸ ರೂಲ್ಸ್ ಕೂಡ ಬರಲಿದೆ ವೀಕ್ಷಕರೇ. ಅದನ್ನು ಕೂಡ ನೋಡ್ತಾ ಹೋಗೋಣ. ಅಷ್ಟು ಮಾತ್ರವಲ್ಲದೆ ಇವತ್ತಿನ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಎದಕ್ಕಂದ್ರೆ ಇವತ್ತು ನಾವು ನಿಮಗೆ ಬಂಗಾರದ ಬೆಲೆಯಲ್ಲಿ ಏನಾಗಿದೆ, ಮುಂದೆ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಯಾವ ಸಮಯದಲ್ಲಿ ಬಂಗಾರ ಖರೀದಿ ಮಾಡಬೇಕು, ಯಾವ ತಪ್ಪು ಮಾಡಿದ್ರೆ ನಿಮಗೆ ಮೋಸವಾಗಬಹುದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೇವೆ ವೀಕ್ಷಕರೇ. ಮತ್ತು ಕರ್ನಾಟಕದಲ್ಲಿ 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅದು ಕೂಡ ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹೀಗಾಗಿ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈಗ ತಗೋಬೇಕೋ ಬೇಡವೋ ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಈ ತರ ವಿಡಿಯೋ ನಿಮಗೆ ಎಲ್ಲೂ ಕೂಡ ನೋಡೋಕೆ ಸಿಗೋದಿಲ್ಲ. ಹೀಗಾಗಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೂ ವೀಕ್ಷಕರೇ, ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳಲಿದ್ದೇವೆ. ಆ ಪ್ರಶ್ನೆಗೆ ದಯವಿಟ್ಟು ನಮಗೆ ನೀವು ಉತ್ತರವನ್ನ ಕಮೆಂಟ್ ಮೂಲಕ ಮಾಡಿ ವೀಕ್ಷಕರೇ. ಈಗ ನೋಡಿ, ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಯಾರು ಏನು ಕಮೆಂಟ್ ಮಾಡ್ತಾರೆ ಆ ಒಂದು ಕಮೆಂಟ್ ಅನ್ನು ನಾವು ಮುಂದಿನ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಇನ್ನು ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಹೇಳ್ಬೇಕಂದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ. ವೀಕ್ಷಕರೇ, ಈ 2 ಕ್ಯಾರೆಟ್ ಅಲ್ಲಿ ಜನರು ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಾರೆ. 18 ಕ್ಯಾರೆಟ್ ತಗೋಬೇಕಾ 22 ಕ್ಯಾರೆಟ್ ತಗೋಬೇಕಾ ಅಂತ ಕನ್ಫ್ಯೂಷನ್ ಇರ್ತಾರೆ. 18 ಕ್ಯಾರೆಟ್ ಚಿನ್ನದಲ್ಲಿ ತುಂಬಾ ಮೋಸವಾಗುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ತುಂಬಾ ಅಂಗಡಿಗಳಲ್ಲಿ 18 ಕ್ಯಾರೆಟ್ ಅಂತ ಹೇಳಿ 12 ಕ್ಯಾರೆಟ್ 13 ಕ್ಯಾರೆಟ್ ಕೂಡ ಮಾರ್ತಾರೆ. ನೀವು ನಮಗೆ ಕೇಳೋದಾದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. ನೋಡಿ, 18 ಕ್ಯಾರೆಟ್ ಅಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, ಉಳಿಕಿದ್ದು 25% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ ವೀಕ್ಷಕರೇ. ಈಗ ನೋಡಿ, ಬಂಗಾರ ಒಂದು ಗಟ್ಟಿ ಬಂಗಾರ ಇರುತ್ತೆ, ಅದು ಒಂದು ತರ ಬಿಸ್ಕೆಟ್ ತರ ಇರುತ್ತೆ. ಅದನ್ನ ಆಭರಣದ ರೂಪದಲ್ಲಿ ತರಬೇಕಂದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ಕೊಡ್ಬೇಕು, ವೇಸ್ಟೇಜ್ ಅಂತ ಕೊಡ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ BIS ಹಾಲ್ ಮಾರ್ಕ್ ಕೂಡ ನೀವು ಇದ್ರೆ ತಗೋಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಬಂಗಾರ ಇರುತ್ತೆ, 9.4% ಬೇರೆ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ. ಹೀಗಾಗಿ ನೀವು ಮುಂದಿನ ದಿನಗಳಲ್ಲಿ ಏನಾದ್ರೂ ಬಂಗಾರ ಮತ್ತೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅವಾಗ 22 ಕ್ಯಾರೆಟ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸೇಲ್ ಆಗುತ್ತೆ. 18 ಕ್ಯಾರೆಟ್ ಚಿನ್ನದಲ್ಲಿ ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ಅಂತ ನಿಮ್ಮ ಹಣ ತುಂಬಾನೇ ಲಾಸ್ ಆಗುತ್ತೆ ವೀಕ್ಷಕರೇ. ಆದ್ರೆ 22 ಕ್ಯಾರೆಟ್ 916 ಅಂತ ಬರುತ್ತಲ್ಲ, ಅದು ಈಸಿಯಾಗಿ ನೀವು ರೀಸೇಲ್ ಮಾಡಬಹುದು. ಇನ್ನು ಬ್ಯಾಂಕ್ ನಲ್ಲಿ ಲೋನ್ ತಗೊಳ್ಳುವಾಗಲೂ ಕೂಡ 916 22 ಕ್ಯಾರೆಟ್ ಚಿನ್ನಕ್ಕೆ ಬೇಗ ಲೋನ್ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಹೀಗಾಗಿ ನಮಗೆ ನೀವು ಕೇಳೋದಾದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. ಇನ್ನು ಜನ ಯಾವ ತರ ಮೋಸ ಹೋಗ್ತಾರೆ ಬಂಗಾರ ಖರೀದಿ ಮಾಡುವಾಗ ವೀಕ್ಷಕರೇ, ಮೊದಲನೇದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಮತ್ತೆ ಬಂಗಾರದ ತೂಕದಲ್ಲಿ. ಈಗ ಒಂದು ಬಂಗಾರ ನೀವು ಆಭರಣ ತಗೊಂಡಿರ್ತೀರಾ, ಅದರ ಮೇಲೆ ಸ್ಟೋನ್ಸ್ ಅಂತ ಬರುತ್ತೆ. ಸ್ಟೋನ್ ಅಂದ್ರೆ ಏನು, ಮುತ್ತು, ಹವಳ ತರ, ಕೆಂಪು ಕಲರು, ಗ್ರೀನ್ ಕಲರ್ ಅಂತ ಏನಿರುತ್ತೆ ನೋಡಿ, ಅದನ್ನ ವೇಟ್ ಅನ್ನ ನೀವು ಲೆಸ್ ಮಾಡಿಸ್ಬೇಕು, ಅಂದ್ರೆ ತೂಕದಿಂದ ಅದನ್ನ ಕಡಿತ ಮಾಡಿಸ್ಬೇಕಾಗುತ್ತೆ. ತುಂಬಾ ಜನ ಇದನ್ನ ಮಾಡಿಸೋದಿಲ್ಲ. ನೋಡಿ, ಉದಾಹರಣೆಗೆ ಹೇಳ್ತೀವಿ, ಕಿವಿ ಕೊಟ್ಟು ಕೇಳಿ. ಒಂದು 10 ಗ್ರಾಮ್ದು ಬಂಗಾರ ಇರುತ್ತೆ ಅಂತ ತಿಳ್ಕೊಳ್ಳಿ. 1 ಗ್ರಾಮ್ ಬಂಗಾರದ ಬೆಲೆ ಈಗ ಮಾರ್ಕೆಟ್ ಅಲ್ಲಿ 15,000 ರೂಪಾಯಿ ನಡೀತಾ ಇದೆ. ಆದ್ರೆ ನಿಮಗೆ ಆ ಒಂದು 10 ಗ್ರಾಮ್ ನಲ್ಲಿ ಅದರ ಒಳಗಡೆ 1 ಗ್ರಾಮಿನ ಒಂದು ಹವಳಗಳಾಗಿರ್ಬೋದು, ಸ್ಟೋನ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಅದು ಮಾರ್ಕೆಟ್ ಅಲ್ಲಿ 500,000 ರೂಪಾಯಿಗೆ ಸಿಗುತ್ತೆ. ಆದ್ರೆ ಅದನ್ನ ಬಂಗಾರದ ಜೊತೆಗೆ ವೇಟ್ ಮಾಡಿದಾಗ ಅದರದ್ದು ಬೆಲೆ ಕೂಡ 15,000 ರೂಪಾಯಿ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು, 10 ಗ್ರಾಮ್ದು ಬಂಗಾರ ಇದೆಯಲ್ಲ, 10 ಗ್ರಾಮ್ ಬಂಗಾರದಲ್ಲಿ ಅದರ ಮೇಲಿರೋ ಮುತ್ತು, ಹವಳ, ಸ್ಟೋನ್ಸ್ ಗಳನ್ನ ಲೆಸ್ ಅನ್ನ ಮಾಡಿಸ್ಬೇಕಾಗುತ್ತೆ. ಅದರ ತೂಕವನ್ನ ಲೆಸ್ ಮಾಡಿಸ್ಬೇಕು. ಅವಾಗ ನಿಮ್ದು ಬಂಗಾರದ ಬೆಲೆ ಬರುತ್ತೆ 9 ಗ್ರಾಮ್. 1 ಗ್ರಾಮ್ ನಿಮಗೆ ಉಳಿತಾಯವಾಗುತ್ತೆ. 1 ಗ್ರಾಮ್ ಉಳಿತಾಯ ಅಂದ್ರೆ 15,000 ರೂಪಾಯಿ ನೇರ ಉಳಿತಾಯ. ಇನ್ನು ಎರಡನೇದಾಗಿ ಮೇಕಿಂಗ್ ಚಾರ್ಜಸ್ ಅಂತ ಬರುತ್ತೆ. ಮೇಕಿಂಗ್ ಚಾರ್ಜಸ್ ಕೆಲವೊಂದು ಅಂಗಡಿಗಳಲ್ಲಿ 25% 30% ವರೆಗೂ ತಗೋತಾರೆ. ಆದ್ರೆ ಕರೆಕ್ಟ್ ಆಗಿ ನಿಮಗೆ 10% ಒಳಗೆ ಮಾಡಿಕೊಡೋರು ಕೂಡ ಇರ್ತಾರೆ. ಹೀಗಾಗಿ ನೀವು ಒಮ್ಮೆ ಬಾರಿ 4-5 ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜಸ್ ಕೇಳಬೇಕು. ಅವಾಗ ಎಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಮೇಕಿಂಗ್ ಚಾರ್ಜಸ್ ಇರುತ್ತೆ,
ವೇಸ್ಟೇಜ್ ಕಡಿಮೆ ಇರುತ್ತೆ, ಅಲ್ಲಿ ನೀವು ಬಂಗಾರ ತಗೊಂಡ್ರೆ ನಿಮ್ದು ಹಣ ಕೂಡ ಉಳಿತಾಯವಾಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡುವಾಗ ತುಂಬಾ ಜನ ಬಿಲ್ ಕೂಡ ತಗೊಳ್ಳಲ್ಲ, ಇನ್ನು GST ಬಿಲ್ ಕೂಡ ತಗೊಳ್ಳಲ್ಲ, ಮತ್ತೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತಾರೆ, ಅಂದ್ರೆ ನಗದು ಕೊಟ್ಟು ವ್ಯವಹಾರ ಮಾಡ್ತಾರೆ. ಅವರಿಗೂ ಕೂಡ ಈಗ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ. ಅದರ ಬಗ್ಗೆ ಹೇಳೋದಾದ್ರೆ ನೋಡಿ, ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ಕ್ಯಾಶ್ ನಗದು ಕೊಟ್ಟು ಬಂಗಾರ ಖರೀದಿ ಮಾಡ್ತೀರಪ್ಪ ಅಂದ್ರೆ ಅದು ತಪ್ಪು, ಇಲ್ಲಿಗಲ್ ಅಂತ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ನೀವೇನಾದ್ರೂ 3 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ನಗದನ್ನ ಕೊಟ್ಟು ಬಂಗಾರ ತಗೊಂಡ್ರೆ ನಿಮಗೆ 3 ಲಕ್ಷ ರೂಪಾಯಿ ದಂಡ ಕೂಡ ಬೀಳುತ್ತೆ ವೀಕ್ಷಕರೇ. ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಸ್ವೀಕಾರ ಮಾಡಿದಲ್ಲಿ ಅಷ್ಟು ಪ್ರಮಾಣದಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತ ಹೊಸ ಒಂದು ನಿಯಮ ಏಪ್ರಿಲ್ 1ರಿಂದ ಶುರುವಾಗಿದೆ ವೀಕ್ಷಕರೇ. ಹೀಗಾಗಿ ನೀವೇನಾದ್ರೂ 3 ಲಕ್ಷ ರೂಪಾಯಿದ್ದು 5 ಲಕ್ಷ ರೂಪಾಯಿದ್ದು ಬಂಗಾರ ತಗೋತೀರಾ ಅಂದ್ರೆ ನೀವು ಆನ್ಲೈನ್ ಮೂಲಕ, ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ, ಚೆಕ್ ಕೊಡೋದ್ರ ಮೂಲಕ, UPI, ಫೋನ್ ಪೇ, ಗೂಗಲ್ ಪೇ ಮೂಲಕ, RTGS, NEFT ಮೂಲಕ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು. ನಗದು ಕ್ಯಾಶ್ ಅನ್ನ ಕೊಡೋಂಗಿಲ್ಲ. ಇದು ಕಪ್ಪು ಹಣಕ್ಕೆ ಹೆಚ್ಚು ಒಂದು ಉತ್ತೇಜನ ಕೊಟ್ಟಂತಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ತಪ್ಪು ಮಾಡೋದೆಲ್ಲಪ್ಪ ಅಂದ್ರೆ GST ಇಲ್ಲದೆ ಬಿಲ್ ಅನ್ನ ತಗೋತಾರೆ. ಅಂಗಡಿಗಾರರು ಕ್ಯಾಶ್ ಕೊಟ್ಟರೆ ಡಿಸ್ಕೌಂಟ್ ಕೊಡ್ತೀವಿ, GST ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ವೀಕ್ಷಕರೇ, ಬಂಗಾರ ನೀವು ಖರೀದಿ ಮಾಡಿ ಮನೇಲಿಟ್ಟಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಏನಾದ್ರೂ ನಿಮಗೆ ಚೆಕಿಂಗ್ ಬಂದ್ರೆ ಅಥವಾ ವೆರಿಫಿಕೇಶನ್ಗೆ ಬಂದ್ರೆ ಅವಾಗ ನಿಮ್ಮ ಮನೆಯಲ್ಲಿರೋ ಬಂಗಾರದ ಲೆಕ್ಕ ಕೇಳಿದಾಗ ಅದು ಬಂಗಾರ ನಿಮ್ದೇ ಅಂತ ಪ್ರೂವ್ ಮಾಡ್ಬೇಕಲ್ಲ ನೀವು. ನಿಮ್ಮ ಹತ್ರ ಏನಿರುತ್ತೆ ಹೇಳಿ, ನಿಮ್ಮ ಹತ್ರ ಬಿಲ್ ಇರಲ್ಲ. ಬಿಲ್ ಇಲ್ಲ ಅಂದ್ರೆ ಆ ಒಂದು ಬಂಗಾರ ನಿಮ್ದೇ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಈ ತರ ಆಗಿದ್ದು ಕೂಡ ಇದೆ ನೋಡಿ. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡೋರು ಬಂಗಾರದಲ್ಲಿ ಹೂಡಿಕೆ ಕೂಡ ಮಾಡ್ತಾರೆ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಗೊತ್ತಾಗುತ್ತೆ. ತುಂಬಾ ಜನ ಬಿಲ್ ಇಲ್ಲದೆ ಖರೀದಿ ಮಾಡ್ತಾರಲ್ಲ, ಅದು ಕೂಡ ಗೊತ್ತಾಗುತ್ತೆ. ವೀಕ್ಷಕರೇ, ಈಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ಖರೀದಿ ಮಾಡ್ತಿರೋ ಅವರು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ, ಆನ್ಲೈನ್ ಮೂಲಕ ಮಾಡಿ. ಇನ್ನು 3% GST ಬಿಲ್ ಕಂಪಲ್ಸರಿ ತಗೊಳ್ಳಿ. ಒಂದು ವೇಳೆ ನೀವು ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತೀರಪ್ಪ ಅಂದ್ರೆ ರಿಸ್ಕ್ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಮನೆಯಲ್ಲಿ ಬಂಗಾರ ಇಟ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ನೀವು GST ಬಿಲ್ ನ ತೋರಿಸಬೇಕಾಗುತ್ತೆ, ಅಥವಾ ನೀವು ಅದಕ್ಕೆ ಇನ್ಕಮ್ ಸೋರ್ಸ್ ಕೂಡ ತೋರಿಸಬೇಕಾಗುತ್ತೆ. ಮತ್ತೆ ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳು, ಮಹಿಳೆಯರು 250 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. 250 ಗ್ರಾಮ್ ಮೇಲೂ ಕೂಡ ನೀವು ಇಟ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. 500 ಗ್ರಾಮ್, 1000 ಗ್ರಾಮ್, 1 kg, 2 kg ಎಷ್ಟಾದ್ರೂ ಇಟ್ಕೊಳ್ಳಿ. ಆದ್ರೆ 250 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು 3% GST ಬಿಲ್ ತೋರಿಸಬೇಕು, ಇಲ್ಲ ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ ವೀಕ್ಷಕರೇ. ಅಂದ್ರೆ ನಿಮ್ಮ ಒಂದು ಇನ್ಕಮ್ ಪ್ರೂಫ್ ತೋರಿಸಬೇಕಾಗುತ್ತೆ. ಈ ಬಂಗಾರ ನಿಮ್ದೇ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ಒಂದು ಪ್ರಶ್ನೆಗೆ ನೀವು GST ಬಿಲ್ ತೋರಿಸಿ ಉತ್ತರ ಕೊಡಬಹುದು, ಇಲ್ಲ ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಅನ್ನು ನೀವು ತೋರಿಸಬಹುದು. ಇನ್ನು ಮೂರನೇದಾಗಿ ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಅಲೌಡ್ ಇದೆ. 100 ಗ್ರಾಮ್ ಮೇಲೆ ಇದ್ರೆ ಅವಾಗ್ಲೂ ಕೂಡ GST ಬಿಲ್, ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಈಗ ಬನ್ನಿ ವೀಕ್ಷಕರೇ, ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಏನಾಗಿದೆ, 22 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ, 24 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಒಂದು ಚಾರ್ಟ್ ನೋಡಿ ವೀಕ್ಷಕರೇ, ಈಗ ಬಂಗಾರ ಮತ್ತೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಏರುಗತಿ ಅಂದ್ರೆ ಏನು? ಏರುಮುಖ ಅಂದ್ರೆ ಮತ್ತೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಭಾರಿ ಒಂದು ಹೆಚ್ಚಳವಾಗ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ. ಬೆಳ್ಳಿ ಕೂಡ 1 ಕೆಜಿಗೆ ಒಂದೇ ದಿನ 10,000 ರೂಪಾಯಿ ಏರಿಕೆ ಆಗಿದೆ. ಇನ್ನು ಬಂಗಾರ ಕೂಡ ಸತತ 4 ದಿನದಿಂದ ಏರಿಕೆ ಆಗ್ತಾನೆ ಬಂದಿದೆ. ಇಲ್ಲಿ ನೋಡಬಹುದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ MCX ಅಲ್ಲಿ ಬಂಗಾರದ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. 1,50,000 ರೂಪಾಯಿ ಇತ್ತು ಹೋದ ವಾರ, ಈ ವಾರ 1,55,000 ರೂಪಾಯಿ ಗಡಿಗೆ ಬಂದು ನಿಂತಿದೆ. ಇದೇ ತರ ಮುಂದುವರೆದ್ರೆ 1,60,000 ರೂಪಾಯಿ ಇದೇ ತಿಂಗಳಲ್ಲಿ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಬಂಗಾರ ತಗೋಬೇಕೋ ಬೇಡವೋ? ವೀಕ್ಷಕರೇ ನೋಡಿ, ಬಂಗಾರದಲ್ಲಿ ಮತ್ತೊಮ್ಮೆ ಕರೆಕ್ಷನ್ ಬರುತ್ತೆ. ಬಂಗಾರ ಮತ್ತೊಮ್ಮೆ 5ರಿಂದ 6,000 ರೂಪಾಯಿಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇಲ್ಲಿ ನೋಡಿದಾಗ ಬಂಗಾರ ಮತ್ತೊಮ್ಮೆ ಇಳಿಕೆ ಆಗೋ ಚಾನ್ಸ್ ಇದೆ. ಮತ್ತೊಮ್ಮೆ ಲಾಭ ಬುಕಿಂಗ್, ಪ್ರಾಫಿಟ್ ಬುಕಿಂಗ್ ಆಗಬಹುದು. ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆದ ತಕ್ಷಣ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಕಾಣಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ಕೂಡ ಬೆಲೆಯಲ್ಲಿ 610 ರೂಪಾಯಿ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ. ನಿನ್ನೆ 1,16,230 ರೂಪಾಯಿ ಇತ್ತು. ಇವತ್ತು 1,16,840 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಮ್ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಸತತ 4ನೇ ದಿನವೂ ಕೂಡ ಬಂಗಾರದ ಬೆಲೆ ಏರಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋಣ ಬನ್ನಿ. 18 ಕ್ಯಾರೆಟ್ ಚಿನ್ನ ಆಯ್ತು. 22 ಕ್ಯಾರೆಟ್ ಚಿನ್ನದ ಬೆಲೆ 750 ರೂಪಾಯಿ ಏರಿಕೆ ಆಗಿದೆ. ನಿನ್ನೆ 1,42,050 ರೂಪಾಯಿ ಇತ್ತು. ಇವತ್ತು 1,42,000
800 ಆಗಿದೆ ವೀಕ್ಷಕರೇ. ಹೋದ ವಾರ ಇದರದ್ದು ಬೆಲೆ 1,37,000 ಇತ್ತು. ಆದ್ರೆ ಜನವರಿಯಲ್ಲಿ ಇದರದ್ದು ಬೆಲೆ 1,48,000 ಇತ್ತು. ಆದ್ರೆ ಈಗ ಮಿಡಲ್ ಅಲ್ಲಿ ಇದೆ, ಅಂದ್ರೆ ಒಂದು ಕರೆಕ್ಟ್ ಆದ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಆದ್ರೆ ಮತ್ತಷ್ಟು ಇಳಿಕೆ ಕಾಣಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಹೂಡಿಕೆ ಮಾಡೋರು 24 ಕ್ಯಾರೆಟ್ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಇದ್ರದ್ದು ಬೆಲೆ ಕೂಡ 810 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆ 1,54,970 ರೂಪಾಯಿ ಇತ್ತು. ಇವತ್ತು 10 ಗ್ರಾಮ್ಗೆ 1,55,780 ರೂಪಾಯಿ ಆಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಬ್ಬರ ಕಮೆಂಟ್ಗೂ ಕೂಡ ನಾವು ರಿಪ್ಲೈ ಮಾಡ್ತಾ ಇದ್ದೇವೆ. ಹಾಗೂ ವೀಕ್ಷಕರೇ, ವಿಡಿಯೋಗೆ ಲೈಕ್ ಕೂಡ ಮಾಡಿ. ಇದು ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ನೀವು ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅಂದ್ರೆ ಈಗ ಮತ್ತೆ ನಾಳೆ 2,000 1,000 ಇಳಿಕೆ ಆಗುತ್ತೆ. ಪ್ರತಿದಿನ ಹೀಗೆ ತರ ಇಳಿಕೆ ಆಗ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲ ಒಂದು ಬಾರಿ ಇಳಿಕೆ ಆದ್ರೆ ಸ್ವಲ್ಪ ಹೂಡಿಕೆ ಮಾಡಬೇಕು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಹೂಡಿಕೆ ಮಾಡಿದ್ರೆ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ಲಾಭ ಸಿಗುತ್ತೆ. ಇನ್ನು 2028 ಇನ್ನು ಮುಂದಿನ 2 ವರ್ಷದಲ್ಲಿ ಬಂಗಾರದ ಬೆಲೆ 2,20,000 ರೂಪಾಯಿ ದಾಟಲಿದೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.